ಬೆಂಗಳೂರು ಕತೆ ಹೀಗಿದ್ರೆ ಇನ್ನು ರಾಯಚೂರಿನಲ್ಲೂ ಅಷ್ಟೇ ಆಟೋ ಗ್ಯಾಸ್ ಸಿಗದೆ ಪರದಾಡ್ತಿದ್ದಾರೆ. ಆಟೋ ತಳ್ಳಿಕೊಂಡು ಓಡಾಡ್ತಾ ಇದ್ದಾರೆ ಚಾಲಕರು. ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ, ಬಂಕಲ್ಲಿ ಸಿಗ್ತಿಲ್ಲ. ಇರೋ ಬಂಕ್ ಮುಂದೆ ಹೋಗ್ಬೇಕು ಅಂತಂದ್ರೆ ತಳ್ಕೊಂಡು ಹೋಗ್ಬೇಕು. ಇನ್ನೆರಡು ದಿನದಲ್ಲಿ ಗ್ಯಾಸ್ ಸ್ಟಾಕ್ ಬರೋ ಮಾಹಿತಿ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಆದ್ರೆ 2 ದಿನ ಆದ್ಮೇಲೆ ಬರುವಂತಹ ಸ್ಟಾಕ್ಗೆ 2 ದಿನ ಮುಂಚೆನೆ ಬಂಕ್ನಲ್ಲಿ ಚಾಲಕರ ಕ್ಯೂ ನೋಡಿ ಅಲ್ಲಿ ತಳ್ಕೊಂಡು ಬರ್ತಾ ಇದ್ದಾರೆ. ಸ್ಟಾಕ್ ಬಂದ್ರೆ ನೂಕು ನುಗ್ಗಲುಂಟಾಗೋ ಸಾಧ್ಯತೆ ಇದೆ. 2 ದಿನ ಆದಮೇಲೆ ಬರುತ್ತೆ ಸ್ಟಾಕ್ ಅಂದ್ರೂ ಕೂಡ ಈಗಲೇ ಬಂದು ಕ್ಯೂ ಹಚ್ಚಿದ್ದಾರೆ. ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಭೀಮೇಶ್ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಯಚೂರಿನಲ್ಲಿ ಆಟೋ ಚಾಲಕರಿಗೆ ಶಾಕ್ ಮೇಲೆ ಶಾಕು ಎದುರಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 3 ದಿನಗಳಿಂದ ರಾಯಚೂರು ನಗರದಲ್ಲಿರ್ತಕ್ಕಂಥ 3 ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ವು. ಆದರೆ ಇವತ್ತು ಸ್ಟಾಕ್ ಬರುತ್ತೆ ಅಂತ ಹೇಳಾಗಿತ್ತು. ಆದರೆ ಇವತ್ತು ಕೂಡ ಸ್ಟಾಕ್ ಬರೋದಿಲ್ಲ, ಇನ್ನು 2 ದಿನಗಳ ಕಾಲ ಬೇಕು ಅಂತ ಹೇಳಿ ಈ ಬಂಕ್ನ ಸಂಬಂಧಪಟ್ಟಂತ ಮ್ಯಾನೇಜರ್ ಹೇಳ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದು. ಆಟೋ ಚಾಲಕರು 2 ದಿನ ಮುಂಚೆನೆ ಕ್ಯೂ ಹಚ್ಚೋ ನಿಟ್ಟಿನಲ್ಲಿ ಈಗಾಗಲೇ ಆಟೋಗಳನ್ನ ತಂದು ಬಂಕ್ ಒಳಗಡೆ ಹಚ್ಚಿರುವಂಥದ್ದನ್ನ ತಾವು ದೃಶ್ಯದಲ್ಲಿ ನೋಡಬಹುದು. 2 ದಿನದ ಮುಂಚೆನೆ ಆ ಆಟೋಗಳನ್ನ ಬಂಕ್ ಒಳಗೆ ಇಟ್ಟು ಎಲ್ಲ ಕ್ಯೂ ಸಿಸ್ಟಮ್ ಏನು ಇರುತ್ತೆ ಆ ಪ್ರಕಾರವಾಗಿ ಗ್ಯಾಸ್ ಹಾಕಿಸ್ಕೊಳ್ಳಿಕ್ಕೆ ಮುಂದಾಗಿರುವಂಥ ದೃಶ್ಯವನ್ನು ಕೂಡ ತಾವು ನೋಡ್ಬೋದು. ಇಲ್ಲೇನು ಆಟೋಗಳು ನಿಂತಿದ್ದಾವೆ ಎಲ್ಲೂ ಕೂಡ ಇವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಕಳೆದ 3 ದಿನಗಳಿಂದ ಇದೇ ಸಮಸ್ಯೆ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಇವತ್ತು ಏನು ಸ್ಟಾಕ್ ಬರುತ್ತೆ ಅಂತ ಹೇಳಾಗಿತ್ತು, ಆದರೆ ಇವತ್ತು ಕೂಡ ಆಟೋ ಚಾಲಕರು ಬೆಳಗ್ಗೆಯಿಂದಲೇ ಕಾದು ಕುಳಿತಿದ್ದಾರೆ. ಆದರೆ ಶಾಕಿಂಗ್ ನ್ಯೂಸ್ ಬಂದಿರುವಂಥದ್ದು ಏನಂದರೆ ಇವತ್ತು ಕೂಡ ಸ್ಟಾಕ್ ಬರೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಬಂಕ್ನವ್ರು ನೀಡಿದ್ದಾರೆ. ಹೀಗಾಗಿ ಆಟೋಗಳನ್ನು ಈಗಾಗಲೇ ಕ್ಯೂ ಹಚ್ಚಿರುವಂಥದ್ದನ್ನು ಕೂಡ ತಾವು ದೃಶ್ಯದಲ್ಲಿ ನೋಡ್ಬೋದು. 2 ದಿನದ ಮುಂಚೆಯೇ ಕ್ಯೂ ಈಗ ಹಚ್ಚಿರುವಂಥದ್ದು. ಅಂದರೆ 2 ದಿವಸ ಆದಮೇಲೆ ಏನು ಗ್ಯಾಸ್ ಸ್ಟಾಕ್ ಬರುತ್ತೆ ಆ ಸಂದರ್ಭದಲ್ಲಿ ನುಗ್ಗಲು ಉಂಟಾಗುತ್ತೆ. ಸಾಕಷ್ಟು ಜನ ಆಟೋ ಚಾಲಕರು ಗ್ಯಾಸ್ ಹಾಕಿಸ್ಕೊಳ್ಳಿಕ್ಕೆ ಪರದಾಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆನೆ ಗ್ಯಾಸ್ ಹಾಕಿಸ್ಕೊಳ್ಳಿಕ್ಕೆ ಕ್ಯೂನಲ್ಲಿ ನಿಂತರಾಯಿತು ಅಂತೇಳಿ ಆಟೋ ಚಾಲಕರು ಸದ್ಯ ಕ್ಯೂ ನಿಂತಿರುವಂಥದ್ದನ್ನು ಕೂಡ ತಾವು ಗಮನಿಸಬಹುದು. ಮತ್ತೊಂದು ಬದಿಯಲ್ಲಿ ನೋ ಸ್ಟಾಕ್ ಅನ್ನುವಂಥದ್ದು ಬೋರ್ಡು ಸ್ಪಷ್ಟವಾಗಿ ಹೇಳುತ್ತೆ. ಆಟೋ ಚಾಲಕರ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಅನ್ನುವಂಥದ್ದಕ್ಕೆ ಈ ಒಂದು ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಸಾಕ್ಷಿ ಆಗುತ್ತೆ. ಯಾಕಂದ್ರೆ ಕಳೆದ 15 ದಿನಗಳಿಂದ ಗ್ಯಾಸ್ ಸ್ಟಾಕ್ ಅನ್ನುವಂಥದ್ದು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ. ಒಂದು ದಿನ ಗ್ಯಾಸ್ ಸಿಕ್ಕರೆ ಮಾರನೇ ದಿವಸ ಗ್ಯಾಸ್ ಸಿಗೋದಿಲ್ಲ. ಈ ರೀತಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಮ್ಯಾನೇಜರ್ ಇದ್ದಾರೆ, ಅವ್ರು ಮಾತಾಡ್ತೀನಿ. ಯಾವಾಗ ಸ್ಟಾಕ್ ಬರುತ್ತೆ, ಏನು ಅಸಲಿ ಕಾರಣ ಏನು, ಯಾಕೆ ಸ್ಟಾಕ್ ಬರ್ತಾ ಇಲ್ಲ ಅನ್ನುವಂಥದ್ದು ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಸ್ಟಾಕ್ ಯಾವಾಗ ಬರುತ್ತೆ, ಏನು ಸದ್ಯಕ್ಕಿರೋ ಮಾಹಿತಿ ಸರ್ ಈಗ ಅಂತ? ಸರ್ ನಾವು ಬುಕ್ ಮಾಡಿದ್ದೀವಿ ಸರ್. ಸ್ಟಾಕು ಕಂಪ್ನಿಯಿಂದ ನಾಡಿದ್ದು ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಇನ್ನು ಬಂದಮೇಲೆ ಗ್ಯಾರಂಟಿ ಸರ್. ಸ್ಟಾಕ್ ಇಲ್ಲ, ಕಂಪ್ನಿಯಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ. ಈಗ ರಾಯಚೂರಿನಲ್ಲಿ 3 ಬಂಕ್ಗಳು ಬಂದದವ್ರಿ. ಈ ನಿಮ್ಮ ಬಂಕ್ನ್ಯಾಗ ಅತಿ ಕಡಿಮೆ ದರದಾಗ ಸಿಗುವಂಥದ್ದು. ಈಗ ಸಾಕಷ್ಟು ಜನ ನಿಮ್ಮಲ್ಲಿ ಬರ್ತಾರೆ. ಯಾವ ರೀತಿ ಸಮಸ್ಯೆ ಆಗ್ಬೋದು ಸ್ಟಾಕ್ ಬಂದ್ರೆ ಅಂತ? ಸರ್ ಸ್ಟಾಕ್ ಬಂದರೆ ಸ್ವಲ್ಪ ರಶ್ ಜಾಸ್ತಿ ಆಗುತ್ತೆ ಸರ್. ಆಟೋದವರೆಲ್ಲ ಲೈನ್ ನಿಂದಿರ್ತಾರೆ, ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ನುಗ್ಗಲು ಆಗ್ಬೋದು ಸರ್. ನಮ್ಮ ಜೊತೆ ಆಟೋ ಚಾಲಕರು ಇದಕ್ಕಷ್ಟು ಆರ್ಥಿಕ ಸಮಸ್ಯೆನ ಆಟೋ ಚಾಲಕರು ಎದುರಿಸ್ತಾ ಇದ್ದಾರೆ. ಅವ್ರು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, 3 ದಿವಸದಿಂದ ಎಲ್ಲೂ ರಾಯಚೂರು 3 ಬಂಕ್ಗಳಲ್ಲೂ ಗ್ಯಾಸ್ ಸಿಗ್ತಿಲ್ಲ. ಯಾವ ರೀತಿ ನಿಮ್ಮ ಸಮಸ್ಯೆ ಐತ್ರಿ ಈಗ ಆಟೋ ಚಾಲಕರದ್ದು ಅಂತ? ಈಗ ನಮ್ಮ ಹತ್ರ 3 ದಿವಸ ಆಯ್ತು ಗ್ಯಾಸ್ ಸಿಗೋಲ್ದು. ಈಗ ಆಟೋ ಗ್ಯಾಸ್ ಸಿಗಲ್ಲ ಅಂದರೆ ನಮ್ಮ ಮನೆ ಸಂಸಾರ ನಡೆಯಂಗಿಲ್ಲ. ಈಗ ಆಟೋ ನಡೆಸಿ ನಾವು ಜೀವನ ಮಾಡೋದು. ದಿನ ಏನಿಲ್ಲ 400-500 ರೂಪಾಯಿ ಅಥವಾ 1000 ರೂಪಾಯಿ ದುಡ್ಡು ಕೆಲಸ ಮಾಡ್ತಿದ್ವಿ. ಈಗ ಗಾಡಿ ಲೋನ್ ತೊಗೊಂಡು ಲೋನ್ ಕಟ್ಟಬೇಕಾದ್ರೆ ಫೈನಾನ್ಸ್ ಕಟ್ಟಾಗಿ ನಮ್ಮ ಕೈಲಿ ಆಗೋದಿಲ್ಲ. ಹಂಗಾಗಿ ಇದ್ರ ಸಂಬಂಧಪಟ್ಟಂಗೆ ಏನಂದ್ರೆ ಈಗ ಈ ಗ್ಯಾಸ್ ಇಲ್ಲ. ಮೊದಲೇ 1 ದಿವಸ 2 ದಿವಸ ಹಾಕ್ಬಿಡ್ತಾರೆ. ಇಲ್ಲಿ ಬಂದತ್ತು ಅಲ್ಲಿ ಬಂದ್ ಮಾಡಿದೆ. ಹಿಂಗೆ ಮಾಡ್ಕೇಸಿ ಇವರು ಎಲ್ಲ 3 ಕಡೆ ಬಂದ್ ಮಾಡ್ಕೊಂತ ಬಂದ್ಬಿಟ್ರೆ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.